ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷು ಇದು 5ನೇ ತರಗತಿಯ ಭಾಗ 1. ಓಕೆ, ಇಂಗ್ಲೀಷು ಲವ್ ಫಾರ್ ಎನಿಮಲ್ಸ್ ಅನ್ನುವಂತಹ ಪಾಠವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಲಿಯೋಣ. ಓಕೆ, ಯಾರು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ 1ನೇ ಯೂನಿಟು. ಓಕೆ, ನೋಡಿ ಏನಿದೆ ಪ್ರೋಸು. ಲವ್ ಫಾರ್ ಎನಿಮಲ್ಸ್ ಅಂತ ಪಾಠ ಇದೆ ನಿಮಗೆ. ಓಕೆ, ಇಲ್ಲಿ ವಾರ್ಮ್ ಅಪ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಮೊದಲು ಇಂಗ್ಲೀಷ್ ಲ್ಯಾಂಗ್ವೇಜ್. ಹಿಯರ್ ಐ ಆಮ್ ರಿಕ್ವೆಸ್ಟಿಂಗ್ ಟು ಯು ಎವ್ರಿಬಡಿ ಲಿಸನ್ ಕೇರ್ಫುಲಿ ಹಿಯರ್ ವಾಟ್ ಐ ಆಮ್ ಸೇಯಿಂಗ್ ನಾವು. ಓಕೆ, ಇಲ್ಲಿ ಇಂಗ್ಲೀಷ್ ಭಾಷೆ ಆಗಿರೋದ್ರಿಂದ ಸ್ವಲ್ಪ ಗಮನ ಕೊಟ್ಟು ಸರಿಯಾಗಿ ಕೇಳಿ ಮುದ್ದು ಮಕ್ಕಳಿಗೆ. ಯಾಕಂದರೆ ನಮ್ಮದಲ್ಲದೆ ಇರೋ ಭಾಷೆ ನಾವು ಕಲಿಬೇಕು ಅಂದರೆ ಸ್ವಲ್ಪ ಅಲರ್ಟಾಗಿ ಕಲಿಬೇಕಾಗತ್ತೆ. ಹಾಗಾಗಿ ಹೇಳ್ತಾ ಇರೋದು. ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಎಷ್ಟೋ ಜನ ಮಕ್ಕಳಿಗೆ ಹೈಸ್ಕೂಲ್ ಸ್ಟೂಡೆಂಟ್ಸ್ ಆಗಿದ್ದರೂ ಕೂಡ ಕೆಲವರಿಗೆ ಇಂಗ್ಲೀಷ್ ಓದಲಿಕ್ಕೆ ಬರೀಲಿಕ್ಕೆ ಬರಲ್ಲ. ಏನಕ್ಕೆ ಅಂತಂದರೆ ಹೇಳೋವಾಗ ಕೇಳೋವಾಗ ಸರಿಯಾಗಿ ಕಾನ್ಸಂಟ್ರೇಷನ್ ಕೊಟ್ಟಿರಲ್ಲ. ದಟ್ ಈಸ್ ದ ಮ್ಯಾಟರ್. ಅವ್ರು ದಡ್ರಿರ್ತಾರೆ, ಓದೋದಕ್ಕೆ ಬರಲ್ಲ, ಅಭ್ಯಾಸದಾಗ ಶಾಣ ಇಲ್ಲ, ದಡ್ರಿದ್ದಾರೆ ಅಂತ ಅಲ್ಲ. ಈಚ್ ಆ್ಯಂಡ್ ಎವ್ರಿಬಡಿ ಎಲ್ಲರಿಗೂ ನಾಲೆಜ್ ಇರುತ್ತೆ, ಎಲ್ಲರೂ ಶಾಣರಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಮನೆಗೆ ಬೀಗ ಹಾಕಬೇಕಾದ್ರೆ ಅಥವಾ ಒಂದು ಗಾಡಿ ಚಾವಿ ಆಯಿತು, ಅದನ್ನು ಆಫ್ಟರ್ ದ್ಯಾಟ್ ಹಾಕೋವಾಗ ಲಕ್ಷ್ಯ ಇರಲ್ಲ. ಕೆಲವ್ರು ನೋಡಿ ಕೇಳ್ತಿರ್ತಾರೆ, ಚಾವಿ ಎಲ್ಲಿದೆ ಅಥವಾ ಆ ವಸ್ತು ಎಲ್ಲಿದೆ, ಇದೆಲ್ಲಿದೆ, ಕರ್ಚೀಫ್ ಎಲ್ಲಿದೆ ಅಂತ. ಇಡೋವಾಗ ಅವರು ಲಕ್ಷ್ಯ ಇರಲ್ಲ, ಕೆಲಸ ಮಾಡ್ತಿರುತ್ತೆ, ಮನಸ್ಸು ಇನ್ನೇನೋ ಯೋಚಿಸ್ತಿರುತ್ತೆ. ಹಾಗಾಗಿ ಅದು ನೆನಪಿರಲ್ಲ. ಚಾವಿ ಎಲ್ಲಿಟ್ಟಿದ್ದಾರೆ, ಚಸ್ಮಾ ಎಲ್ಲಿದೆ ಅಂತ ಹುಡುಕ್ತಿರ್ತಾರೆ ಸಮ್ ಪೀಪಲ್. ಓಕೆ, ಅದರ ಅರ್ಥ ಆ ಕೆಲಸ ಮಾಡೋವಾಗ ಮನಸ್ಸನ್ನು ಅದ್ರ ಮೇಲೆ ಇಟ್ಟು ಮಾಡಲ್ಲ. ಕೆಲವರು ಚಾವಿ ಹಾಕ್ತಾರೆ, ಮನೆ ಬೀಗ ಹಾಕಿ ಎದರಲ್ಲಿಟ್ಟೆ ಅಂತ ಹುಡುಕ್ತಿರ್ತಾರೆ. ಅಂದರೆ ಹಾಕೋವಾಗ ಕೆಲವರು ಹಾಕಿದ್ದೀನೋ ಇಲ್ವೋ ಅಂತಲೇ ಡೌಟ್, ಮನೆ ಬೀಗ ಹಾಕಿದ್ದೀನೋ ಇಲ್ವೋ, ಗ್ಯಾಸ್ ಬಂದ್ ಮಾಡಿದ್ದೀನೋ ಇಲ್ವೋ. ಅಂದರೆ ಆ ಕ್ರಿಯೆ ನಡೆಯೋವಾಗ ಅವ್ರ ಮನಸ್ಸು ಇನ್ನೇನನ್ನು ಯೋಚಿಸ್ತಾ ಇರತ್ತೆ. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ, ಓದೋವಾಗ ಬರೆಯೋವಾಗ ಇಂಗ್ಲೀಷ್ನ ಕಾನ್ಸಂಟ್ರೇಷನ್ ಇರಲಿ. ಓಕೆ, ಇಲ್ಲಿ ನೋಡ್ರಿ ವಾರ್ಮ್ ಅಪ್ ಆ್ಯಕ್ಟಿವಿಟಿ ಏನಿದೆ. ಟಾಸ್ಕ್ 1, ಫಿಲ್ ಇನ್ ದ ಬಾಕ್ಸಸ್ ವಿತ್ ಲೆಟರ್ಸ್. ಓಕೆ, ಸೊ ದ್ಯಾಟ್ ಯು ಇಲ್ಲಿ ನೋಡಿ ಏಟ್ ದ ನೇಮ್ಸ್ ಆಫ್ ಎನಿಮಲ್ಸ್ ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಇಲ್ಲಿ ಅದು ನಿಮಗೆ ಒಂದನ್ನು ಅವರು ಕೊಟ್ಟಿದ್ದಾರೆ. ಇಲ್ಲಿ ಏನಂತಂದರೆ ನೋಡಿ, ಮಂಕಿ ಅನ್ನುವಂಥದ್ದನ್ನು ನಡು ಅವ್ರು ಕೊಟ್ಟಿದ್ರು. ಅಂದರೆ ಇಲ್ಲಿ ಪ್ರಾಣಿಗಳ ಹೆಸರಿದೆ ಇದು. ಓಕೆನಾ, ಪ್ರಾಣಿಗಳ ಹೆಸರನ್ನ ನೀವಿಲ್ಲಿ ಫಿಲ್ ಮಾಡಬೇಕು. ಮಿಡಲ್ ಒಂದೊಂದು ಅಕ್ಷರಗಳನ್ನ ಅವ್ರು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಬರ್ದಿದೆ. ಒಂದೇದು ಆಕ್ಸ್ ಬರುತ್ತೆ, ಇದು ಕೌ ಬರ್ತದೆ, ಗಾಟ, ಹಾರ್ಸ, ಮಂಕಿ, ಓಕೆ, ಗೋರಿಲ್ಲಾ, ಆಮೇಲೆ ಕಾಂಗ್ರೂ, ಓಕೆ, ಇದು ಕ್ರೊಕೊಡೈಲ್. ಓಕೆ, ಸೊ ಈ ಥರ ನೀವು ಹೆಸರುಗಳನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಕೆಳಗಡೆ ನೋಡಿ 2ನೇ ಟಾಸ್ಕ್ ಏನಿದೆ, ಡಿಸ್ಕಸ್ ಇನ್ ಗ್ರೂಪ್ಸ್ ಹೌ ಎನಿಮಲ್ಸ್ ಆರ್ ಹೆಲ್ಪ್ಫುಲ್ ಟು ಅಸ್. ನಮಗೆ ಪ್ರಾಣಿಗಳು ಹೇಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗೆ ಆಫ್ಟರ್ ಯು ಡಿಸ್ಕಸ್ ರೈಟ್ ಡೌನ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ದ ನೇಮ್ಸ್ ಆಫ್ ದ ಎನಿಮಲ್ಸ್ ಆ್ಯಂಡ್ ಹೌ ದೇ ಆರ್ ಯೂಸ್ಫುಲ್ ಟು ಅಸ್. ನೀವು ಅದನ್ನು ಯಾವ ಪ್ರಾಣಿಗಳಿಂದ ನಮಗೆ ಎಷ್ಟು ಹೆಲ್ಪ್ಫುಲ್ ಆಗ್ತದೆ ಅನ್ನೋದನ್ನು ಡಿಸ್ಕಸ್ ಮಾಡಿ ಆಫ್ಟರ್ ದ್ಯಾಟ್ ಯಾವ ಪ್ರಾಣಿಯಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ವಾರ್ಮ್ ಅಪ್ ಆ್ಯಕ್ಟಿವಿಟಿ. ಇದು ಸೆಕೆಂಡ್ 1 ಟಾಸ್ಕ್ ಕೊಟ್ಟಿದ್ದಾರೆ ನೋಡಿ. ಓಕೆ, ಸೊ ಇಲ್ಲೇನಿದೆ, ಎನಿಮಲ್ ಇದೆ. ಓಕೆ, ಎನಿಮಲ್ಸ್ ಅಂದರೆ ಈ ಕಡೆ ಪ್ರಾಣಿಗಳ ಹೆಸರು ಬರೀಬೇಕು, ಇಲ್ಲ ಅದು ಹೆಂಗೆ ನಮ್ಗೆ ಯೂಸ್ ಆಗ್ತದೆ ಅಂತ ಬರೀಬೇಕು. ಓಕೆ, ಹೌ ಇಟ್ ಈಸ್ ಯೂಸ್ಫುಲ್ ಟು ಅಸ್, ನಮಗೆ ಹೆಂಗಿದು ಯೂಸ್ಫುಲ್ ಆಗ್ತದೆ ಅಂತ ಅವರ ಎಕ್ಸಾಂಪಲ್ಸ್ನ ಒಂದು ಕೊಟ್ಟಿದ್ದಾರೆ. ಆಕ್ಸ್ ಎದಕ್ಕೆ ಯೂಸ್ ಆಗ್ತದೆ ಅಂತ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೌ ಅಂತ ಬರೆದು ಇಟ್ ಗಿವ್ಸ್ ಮಿಲ್ಕ್. ಕೌ ನಮಗೆ ಹಾಲು ಕೊಡ್ತದೆ. ಹೀನ್ ಇಟ್ ಗಿವ್ಸ್, ಇಲ್ಲಿ ನೋಡಿ ಅದು ಎಗ್. ಓಕೆ, ಇದು ಕೂಡಿಸಿ ಬರೆದಿದ್ದಾರೆ. ಇಟ್ ಗಿವ್ಸ್ ಎಗ್ ಆಗಬೇಕು. ಇಲ್ಲಿ ಗಿವ್ಸ್ ಎಗ್, EGG ಸೈಡಿಗೆ ಬರಬೇಕು. 1 ನಿಮಿಷ, ಇದನ್ನು ನಾನು ನಿಮಗೆ ಕ್ಲಿಯರ್ ಆಗಿ ಬೇರೆ ಕೊಡ್ತಾನೆ. ಓಕೆ, ಇಲ್ಲಿ ಹಾರ್ಸಸ್, ಈಗ ಜಸ್ಟ್ ನೋಡಿ ಇಲ್ಲಿ ಹಾರ್ಸ್ ಅಂತ ಬರೆದು ಅಂದರೆ ಕುದುರೆ ನಮಗೆ ಎದಕ್ಕೆ ಯೂಸ್ ಆಗುತ್ತೆ, ಯೂಸ್ಫುಲ್ ಫಾರ್ ಟ್ರಾನ್ಸ್ಪೋರ್ಟ್. ಓಕೆ, ಟ್ರಾನ್ಸ್ಪೋರ್ಟಿಗೆ ನಮಗೆ ಕುದುರೆ ಯೂಸ್ ಆಗುತ್ತೆ. ಇದು ನಿಮಗೆ ಕನ್ಫ್ಯೂಸ್ ಅನ್ನಿಸ್ಬೋದು. 1 ನಿಮಿಷ, ಇಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಇದನ್ನು ಪ್ರಿಂಟ್ ಕೊಡ್ತಾನೆ. ಇಲ್ಲಿ ಯಾವುದನ್ನು ಬರಿಬೇಕು ಇಲ್ಲಿದಷ್ಟೇ ಪ್ರಿಂಟ್ ಕೊಡ್ತಾನೆ ನಮಗೆ. 1 ನಿಮಿಷ
ನೋಡಿ ಇದನ್ನು ಈ ಥರ ಇಲ್ಲಿ ನೀವು ಬರಿಬೇಕು. ಓಕೆ, ಸೊ ಕವ್ವ, ಹೇನ, ಹಾರ್ಸ್, ನಾನು 3 ಬರೆದಿದ್ದೀನಿ. ನೀವು ಇದೇ ಪ್ರಾಣಿದೇ ಬರಿಬೇಕಂತಿಲ್ಲ, ನಿಮಗೆ ಗೊತ್ತಿದ್ರೆ ಬರೀಲಿಕ್ಕೆ ಬಂದರೆ ನೀವು ಬೇರೆ ಕೂಡ ಬರಿಬಹುದು. ಓಕೆನಾ? ಸೊ ಈ ಥರ ಬರ್ಕೊಳ್ಳಿ. ಇನ್ನು ಬನ್ನಿ ಪಾಠ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಬಿಗಿನ್. ಎವ್ರಿಬಡಿ ಲಿಸನ್ ಆ್ಯಂಡ್ ಅಟೆನ್ಷನ್ ಹಿಯರ್ ಪ್ಲೀಸ್ ಎವ್ರಿಬಡಿ. ಓಕೆ, ಸೊ ನೋಡಿ ಹಿಯರ್ ಐ ಆಮ್ ರೀಡಿಂಗ್ ದ ಲೆಸನ್. ಓಕೆ, ಎವ್ರಿಬಡಿ, ಐ ಹೋಪ್ ನೀವು ನಿಮ್ಮ ಹತ್ರ ಪುಸ್ತಕ ಇದೆ ತಗೊಂಡಿದ್ದೀರಾ ಅಂದ್ಕೊಳ್ತೀನಿ. ಟರ್ನ್ ಪೇಜ್ ನಂಬರ್ 2. ಓಕೆ, ನೋಡಿ, ದ ಸ್ಕೂಲ್ ಬೆಲ್ ರಿಂಗ್ಸ್. It is 4:15. It is 4:15 in the evening. Lucy and Nitin are returning home from school. They see a man walking with his pet dog. The man is trying to tell his dog something. The dog seems to be answering him by barking. Watching this, Lucy remembers Ramana Maharshi. Okay? ಸೊ ನೋಡಿ, ಫಸ್ಟ್ ನಾನಿಲ್ಲಿ ಓದಿದೆ, ಇವಾಗ ಹಂತವಾಗಿ ನಿಮಗೆ ಹೇಳ್ತೇನೆ. ಓಕೆ, ಲೆಸನ್. ಇನ್ ದ ಈವ್ನಿಂಗ್, ಇನ್ ದ ಈವ್ನಿಂಗ್, ಸಂಜೆ ಹೊತ್ತಲ್ಲಿ ನೋಡಿ, ದ ಸ್ಕೂಲ್ ಬೆಲ್ ರಿಂಗ್ಸ್. ಸ್ಕೂಲ್ ಬೆಲ್ ರಿಂಗ್ ಆಗುತ್ತೆ. ಇಟ್ ಈಸ್ 4:15 ಇನ್ ದ ಈವ್ನಿಂಗ್, ಅಂದರೆ ಸ್ಕೂಲ್ ಬಿಡೋ ಸಮಯ. ಆವಾಗ ಸ್ಕೂಲ್ ಬಿಡುತ್ತೆ. ಸ್ಕೂಲಿಂದ ಬರ್ತಿರ್ತಾರೆ ಯಾರು? ಲೂಸಿ ಆ್ಯಂಡ್ ನಿಥಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್. ಹೋಮ್ ಫ್ರಮ್ ಸ್ಕೂಲ್ ಅಂದರೆ ಶಾಲೆಯಿಂದ ಮನೆಗೆ ಬರ್ತಾ ಇದ್ದಾರೆ. ಯಾರು? ಲೂಸಿ ಮತ್ತು ನಿತಿನ್ ಸ್ಕೂಲ್ ಬಿಟ್ಟು 4:15 ಸ್ಕೂಲಿಂದ ಬರ್ತಾ ಇದ್ದಾರೆ. ದೇ ಸಿ ಅ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್. ಪೆಟ್ ಡಾಗ್ ಅಂದರೆ ಪ್ರೀತಿಯ ನಾಯಿ ಅಂತ ಅರ್ಥ. ಓಕೆ, ಇಲ್ಲಿ ದೇ ಸಿ ಅವ್ರು ನೋಡಿದ್ರು ಅ ಮ್ಯಾನ್, ಒಬ್ಬ ಮನುಷ್ಯನನ್ನು. ವಾಕಿಂಗ್ ವಿತ್ ಅಂದರೆ ಜೊತೆಗೆ ಅಂತ ಅರ್ಥ. ಓಕೆ, ವಾಕಿಂಗ್ ಅಂದರೆ ನಡ್ಕೊಂಡು ಹೋಗ್ತಾ ಇರುವಂಥದ್ದು. ಹೀಸ್ ಪೆಟ್ ಡಾಗ್, ಒಬ್ಬ ವ್ಯಕ್ತಿ ತನ್ನ ಪ್ರೀತಿಯ ನಾಯಿ ಜೊತೆಗೆ ನಡ್ಕೊಂಡು ಹೋಗ್ತಾ ಇರೋದನ್ನು ಅವನು ಯಾರು ನೋಡಿದ್ರು? ಸಾರಿ, ನಿತಿನ್ ಮತ್ತು ಲೂಸಿ ನೋಡ್ತಾರೆ. ನೋಡಿ, ದ ಮ್ಯಾನ್ ಈಸ್ ಟ್ರೈಂಗ್ ಟು ಟೆಲ್ ಹೀಸ್ ಡಾಗ್. ದ ಮ್ಯಾನ್ ಹೀಸ್ ಟ್ರೈಯಿಂಗ್, ಆ ಮನುಷ್ಯ ಪ್ರಯತ್ನ ಪಡ್ತಾ ಇದ್ದ ಟು ಟೆಲ್ ಹೀಸ್ ಡಾಗ್ ಸಮಥಿಂಗ್ ಅಂದರೆ ಏನನ್ನು. ಆ ಮನುಷ್ಯ ತನ್ನ ಪ್ರೀತಿಯ ನಾಯಿಗೆ ಏನನ್ನೋ ಹೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದ. ನೋಡಿ, ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ತಾನು ಸಾಕಿದ ಆ ಪ್ರೀತಿ ನಾಯಿ ಜೊತೆ ಹೋಗ್ತಾ ಇದ್ನಲ್ಲ ರಸ್ತೆ ಮೇಲೆ, ಅದಕ್ಕೇನೋ ಹೇಳೋ ಪ್ರಯತ್ನ ಮಾಡ್ತಾ ಇದ್ದ. ಅದನ್ನು ಅವ್ರು ನೋಡಿದ್ರು. ದ ಮ್ಯಾನ್ ಈಸ್ ಟ್ರೈಂಗ್ ಟು ಟೆಲ್ ಹೀಸ್ ಡಾಗ್ ಸಮಥಿಂಗ್, ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದ. ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್. ಬಾರ್ಕಿಂಗ್ ಅಂದರೆ ಬೊಗಳ್ತಾ ಇರೋದು ಅಂತ ಅರ್ಥ. ಓಕೆ, ನಾಯಿ ಆ ಮನುಷ್ಯ ಏನು ಕೇಳ್ತಾ ಇದ್ದಲ್ಲ ಅದಕ್ಕೆ ಅದು ತನ್ನದೇ ಆದ ಭಾಷೆಯಲ್ಲಿ ಬೊಗಳ್ತಾ ಹೇಳ್ತಾ ಇತ್ತು. ವಾಚಿಂಗ್ ದಿಸ್, ಇದನ್ನು ನೋಡಿ, ಈ ದೃಶ್ಯವನ್ನು ನೋಡಿ, ಲೂಸಿ ರಿಮೆಂಬರ್ಸ್ ರಮಣ ಮಹರ್ಷಿ. ಅದನ್ನು ನೋಡಿ ರಮಣ ಮಹರ್ಷಿಗಳನ್ನು ಲೂಸಿ ನೆನಪು ಮಾಡ್ಕೊಳ್ತಾಳೆ. ರಿಮೆಂಬರ್ ಮೀನ್ಸ್ ನೆನಪು ಮಾಡ್ಕೊ ಅಂತ. ಅದರ ವಿರುದ್ಧ ಪದ ಫಾರ್ಗೆಟ್. ರಿಮೆಂಬರ್, ಫಾರ್ಗೆಟ್. ಓಕೆ, ಸೊ ಈ ಥರ ನೀವು ಜೊತೆಗೆ ಒಂದಿಷ್ಟು ರಿಲೇಟೆಡ್ ಪದಗಳನ್ನು ಕಲಿತ್ರೆ ಇಟ್ ವಿಲ್ ಗಿವ್ ಯು ಹೆಲ್ಪ್ ಟು ದ ಸ್ಪೀಕಿಂಗ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಫಾರ್ ರೀಡಿಂಗ್. ಓಕೆ, ರೈಟಿಂಗ್ ಆಲ್ಸೋ. ಓಕೆ, ಆ್ಯಸ್ ವೆಲ್ ಆ್ಯಸ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಕನ್ವರ್ಸೇಷನ್ ಶುರುವಾಗುತ್ತೆ ಅವರಿಬ್ಬರ ಮಧ್ಯೆ, ಲೂಸಿ ಮತ್ತು ನಿತಿನ್ ಮಧ್ಯ ಕನ್ವರ್ಸೇಷನ್ ಶುರುವಾಗ್ತದೆ. ಓಕೆ, ಲೂಸಿ, ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ ಕೇಳ್ತಾಳೆ. ಹಿಯರ್ ಲೂಸಿ ಆಸ್ಕಿಂಗ್ ಅ ಕ್ವಶನ್ ಟು ದ ನಿಥಿನ್. ವಾಟ್ ಈಸ್ ದ್ಯಾಟ್ ಕ್ವಶನ್? ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ ಬಗ್ಗೆ ನಿಮಗೆ ಏನಾದ್ರು ಗೊತ್ತಾ ನಿನಗೆ ಅಂತ ನಿತಿನ್ ನನಗೆ ಕೇಳ್ತಾ ಇದ್ದಾಳೆ. ನಿತಿನ್ ಟೋಲ್ಡ್, ನೋ ಐ ಡೋಂಟ್. ವಾಟ್ಸ್ ಸ್ಪೆಷಲ್ ಅಬೌಟ್ ಹಿಮ್? ಇಲ್ಲ, ನನಗೆ ಗೊತ್ತಿಲ್ಲ, ಏನು ಅವ್ರ ಬಗ್ಗೆ ಅಷ್ಟು ವಿಶೇಷತೆ ಹೇಳು ಅಂತ ಹೇಳ್ತಾನೆ ಅವನು. ನೋ, ನನಗೇನು ಗೊತ್ತಿಲ್ಲ, ಏನು ಅವ್ರ ಬಗ್ಗೆ ಏನು ವಿಶೇಷತೆ ಇದೆ ಅಂತ ಕೇಳ್ತಾನೆ. ಲೂಸಿ ಹೇಳ್ತಾಳೆ, ನೋಡಿ ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್. ರಮಣ ಮಹರ್ಷಿಗಳು ಪ್ರಾಣಿ ಮತ್ತು ಪಕ್ಷಿಗಳನ್ನು ಪ್ರೀತಿಸ್ತಾ ಇದ್ರು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಲವ್ಡ್ ಅಂದರೆ ಇದು V2 ನಲ್ಲಿ ಇದೆ. ಈ ಥರ ಮೇನ್ ವರ್ಬ್ಗಳು ನಿಮಗೆ V1, V2, V3 ಅಲ್ಲಿ ಯಾವ್ಯಾವ ಥರ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಪ್ರೀತಿಸ್ತಾ ಇದ್ದರು ಪ್ರಾಣಿ ಪಕ್ಷಿಗಳನ್ನ ಅಂತ ಹೇಳ್ತಿದ್ದಾರೆ ಇಲ್ಲಿ. ಓಕೆ, ದ್ಯಾಟ್ ಮೀನ್ಸ್ ಇವಾಗ ರಮಣ ಮಹರ್ಷಿಗಳಿಲ್ಲ ಅಂತ ಅರ್ಥ. ಅವರಿಲ್ಲ,
ಅವ್ರ ಬಗ್ಗೆ ಕಥೆನ ನೆನಪು ಮಾಡಿಕೊಂಡು ಲೂಸಿ ಪ್ರೆಸೆಂಟಲ್ಲಿ ಹೇಳ್ತಿದ್ದಾಳೆ. ಪಾಸ್ಟಲ್ಲಿ ಆಗಿರ್ತಕ್ಕಂತಹ ಸ್ಟೋರಿನ ಪ್ರೆಸೆಂಟಲ್ಲಿ ನಿಥಿನಿಗೆ ಲೂಸಿ ಹೇಳ್ತಿದ್ದಾಳೆ. ಹಾಗಾಗಿ ಇಲ್ಲಿ V3 ಮೇನ್ ವರ್ಬನ್ನು ತಗೊಂಡಿದ್ದಾರೆ. ಇದು ನಿಮಗೆ ಗೊತ್ತಿರಬೇಕು. ನಿಥಿನ್, ಕ್ಯಾನ್ ಯು ಟೆಲ್ ಮೀ ಮೋರ್ ಅಬೌಟ್ ರಮಣ ಮಹರ್ಷಿ? ರಮಣ ಮಹರ್ಷಿಗಳ ಬಗ್ಗೆ ಇನ್ನಷ್ಟು ನೀನೇನಾದರೂ ಹೇಳ್ಬಹುದಾ ನನಗೆ ಅಂತ ಕೇಳ್ತಾನೆ. ಲೂಸಿ ಹೇಳ್ತಾನೆ, ಲಿಸನ್, ಇವನ್ ಆ್ಯನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟು ಹಿಮ್. ನೋಡಿ, ಇವನ್ ಅನ್ನುವಂತಹ ಪದ ಇಲ್ಲಿ ನೋಡಿ, ಇವನ್ ಅನ್ನುವಂತಹ ಪದ ಇದರ ಅರ್ಥ ಸಹ, ಕೂಡ ಅಂತ ಅರ್ಥ ಆಗುತ್ತೆ. ಓಕೆ, ಇವನ್ ಈ ಥರ ಇವನ್ ಇರ್ಬೋದು, ಬೋತ್ ಇರ್ಬೋದು, ಆಲ್ಮೋಸ್ಟ್, ಸ್ಟಿಲ್, ಅಂಟಿಲ್, ಸೊ ಐದರ್, ನೈದರ್, ಈ ಥರ ಪದಗಳನ್ನು, ಆ್ಯಂಡ್, ವಿತ್ ಇರ್ಬೋದು, ಪದಗಳನ್ನು ಹೇಗೆ ಬಳಸಬೇಕು, ಎಲ್ಲಿ ಬಳಸಬೇಕು ಅನ್ನೋದನ್ನು ನಾವು ಕ್ಲಾಸಸ್ ಮಾಡಿದ್ದೀವಿ. ಸ್ಪೋಕನ್ ಇಂಗ್ಲೀಷ್ ಇರ್ಬೋದು, ಗ್ರಾಮರ್ ರಿಲೇಟೆಡ್ ಇರ್ಬೋದು, ಯಾವ ಥರ ಈ ಪದಗಳನ್ನ ಯೂಸ್ ಮಾಡಿ ವಾಕ್ಯಗಳನ್ನ ಬರಿಬೇಕು, ಎಲ್ಲಿ ಯೂಸ್ ಮಾಡಬೇಕು ಅಂತ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಇಫ್ ಯು ನೀಡೆಡ್ ಯು ಕ್ಯಾನ್ ವಾಚ್. ಓಕೆ, ಸೊ ನೋಡಿ, ಇವನ್, ಲಿಸನ್, ಕೇಳಿಸ್ಕೋ ನಿಥಿನ, ಇವನ್ ಎನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟು ಹಿಮ್. ಪ್ರಾಣಿಗಳು ಕೂಡ ಅವರನ್ನು ತುಂಬ ಪ್ರೀತಿಸ್ತಾ ಇದ್ವು, ಅವರಿಗೆ ಅಟ್ರ್ಯಾಕ್ಟ್ ಆಗ್ತಾ ಇದ್ವು, ಆಕರ್ಷಣೆ ಆಗ್ತಾ ಇದ್ವು ಅಂತ ಲೂಸಿ ಹೇಳ್ತಿದ್ದಾಳೆ. ಹೀ ಸ್ಪೋಕ್ ಟು ದ್ಯಾಮ್ ಜಸ್ಟ್ ಆ್ಯಸ್ ಹೀ ವುಡ್ ಸ್ಪೀಕ್ ವಿತ್ ಪೀಪಲ್. ಅವರು ತುಂಬ ಕಾಮನ್ ಆಗಿ, ಸರಳವಾಗಿ ಮನುಷ್ಯರ ಜೊತೆ ಹೇಗೆಲ್ಲ ನಾವು ಮಾತನಾಡ್ತೀವಲ್ವಾ, ಹಾಗೆ ಅವರು ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡ್ತಾ ಇದ್ರು, ಅಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ರು. ಅವು ಅಂದರೆ ಮಹರ್ಷಿಗಳಿಗೆ, ರಮಣ ಮಹರ್ಷಿಗಳಿಗೆ ಪ್ರಾಣಿ ಪಕ್ಷಿಗಳಂದರೆ ತುಂಬ ಪ್ರೀತಿ ಇತ್ತು. ಅವುಗಳು ಏನು ಹೇಳಿದ್ರು ಅವರು ರಮಣ ಮಹರ್ಷಿಗಳಿಗೆ ಅವ್ರ ಭಾಷೆ ಅರ್ಥ ಆಗ್ತಿತ್ತು, ಪ್ರಾಣಿ ಪಕ್ಷಿಗಳ ಭಾಷೆ ಮಹರ್ಷಿಗಳಿಗೂ ಅರ್ಥ ಆಗ್ತಿತ್ತು. ಹಾಗಾಗಿ ಮತ್ತು ಅವ್ರಿಗೆ ಗೊತ್ತಾಗ್ತಿತ್ತು ಎಲ್ಲ ಪ್ರಾಣಿ ಪಕ್ಷಿಗಳದ್ದು ಏನೇ ಮಾತಾಡಿದ್ರು, ಅಷ್ಟು ಮಟ್ಟಿಗೆ ಅವರು ಪ್ರಾಣಿ ಪಕ್ಷಿಗಳನ್ನ ಮನುಷ್ಯರ ಹಾಗೆ ಟ್ರೀಟ್ ಮಾಡ್ತಾಯಿದ್ರು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಲುಕ್ ಆಟ್ ದ ಪೇಜ್ ನಂಬರ್ 3. ಓಕೆ, ಸೊ ಇಲ್ಲಿ ನೋಡಿ, ನಿಥಿನ್, ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾ ಟಾಕಿಂಗ್ ಟು ಹಿಸ್ ಡಾಗ್. ಈಗ ನಾವೇನು ಜಸ್ಟ್ ನೋಡಿದ್ವಲ್ಲ, ಒಬ್ಬ ಮನುಷ್ಯ ತನ್ನ ನಾಯಿ ಜೊತೆ ಮಾತನಾಡ್ತಾ ಇರೋದನ್ನು, ಹಾಗೇನಾ ಅಂತ ಕೇಳ್ತಾನೆ. ಅದೇ ಥರನಾ ಅಂತ ಲೂಸಿ, ಯಸ್, ಹೀ ಕಾಲ್ಡ್ ದ ಡಾಗ್ಸ್ ಬಾಯ್ಸ್. ಹೌದು, ಅವರು ನಾಯಿಗಳನ್ನ ಬಾಯ್ಸ್ ಅಂತ ಕರಿತಾ ಇದ್ರು. ಯಾರು? ರಮಣ ಮಹರ್ಷಿಗಳು. ಹಿ ಯೂಸ್ಡ್ ಟು ಸೇ, ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್. ಕೇಳ್ತಾ ಇದ್ರಂತ ಅವರು, ಹುಡುಗರು ಊಟ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ರಂತೆ. ಅಷ್ಟು ಮನುಷ್ಯರನ್ನ ಹೇಗೆ ಪ್ರೀತಿಯಿಂದ ಗೌರವದಿಂದ ಮಾತನಾಡಿಸ್ತಿದ್ರು, ಕಾಳಜಿಯಿಂದ, ಹಾಗೆ ಕೇರ್ ಮಾಡ್ತಾಯಿದ್ರು ಅಂತ ಹೇಳ್ತಿದ್ದಾಳೆ ಲೂಸಿ. ನಿಥಿನ್, ರಿಯಲಿ, ನಿಜವಾಗ್ಲೂ ಅಂತ ಕೇಳ್ತಾನೆ. ಲೂಸಿ ಹೇಳ್ತಾಳೆ, ಯಸ್, ಆ್ಯಂಡ್ ಹೀ ಕಾಲ್ಡ್ ಹೀಸ್ ಕೌ ಲಕ್ಷ್ಮಿ. ಅವರು ರಮಣ ಮಹರ್ಷಿಗಳು ಲಕ್ಷ್ಮಿ ಅಂತ ಕರಿತಿದ್ರಂತೆ ಆಕಳಿಗೆ. ಹೀ ಯೂಸ್ಡ್ ಟು ಸೇ ಗಿವ್ ಲಕ್ಷ್ಮಿ ಸಮ್ ರೈಸ್. ನೋಡಿ, ಗಿವ್ ಲಕ್ಷ್ಮಿ ಸಮ್ ರೈಸ್, ಎಷ್ಟು ಚಂದ ಅಲ್ವಾ, ಎಷ್ಟು ಪ್ರೀತಿಯಿಂದ ಪ್ರಾಣಿ ಪಕ್ಷಿಗಳನ್ನ ಅವರು ಮಾತಾಡಿಸ್ತಾ ಇದ್ರು. ರಮಣ ಮಹರ್ಷಿಗಳು ಪ್ರಾಣಿ ಪಕ್ಷಿಗಳನ್ನ ಹೇಗೆ ನೋಡ್ಕೊಳ್ತಾ ಇದ್ರು, ಅವ್ರಿಗೆ ಹೇಗೆ ಅವುಗಳ ಬಗ್ಗೆ ಒಡನಾಟ ಇತ್ತು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಿದ್ದಾಳೆ ಲೂಸಿ ನಿತಿನ್ಗೆ. ನಿತಿನ್, ವೇರ್ ಡಿಡ್ ಹೀ ಕೀಪ್ ಆಲ್ ದೀಸ್ ಎನಿಮಲ್ಸ್. ನೋಡಿ, ನಿತಿನ್ ಕೇಳ್ತಾನೆ, ಆ ಎಲ್ಲ ಎನಿಮಲ್ಗಳನ್ನ ಅವರು ಎಲ್ಲಿ ಇರಿಸಿದ್ರು ಅಂತ. ಸೊ ನೋಡಿ, ಲೂಸಿ ಹೇಳ್ತಾಳೆ, ದೀಸ್ ಎನಿಮಲ್ಸ್ ಲಿವ್ಡ್ ಇನ್ ಹೀಸ್ ಆಶ್ರಮ. ಆ ಎಲ್ಲ ಪ್ರಾಣಿಗಳು ಅವರ ಆಶ್ರಮದಲ್ಲೇ ಇತ್ತು, ಯಾವುದೋ ಕಾಡಲ್ಲಿ ಅಥವಾ ಝೂನಲ್ಲಿ ಅಲ್ಲ, ಅವರ ಆಶ್ರಮದಲ್ಲೇ ಇದ್ವು. ಹಿ ಆಲ್ವೇಸ್ ಫೀಡ್ ದ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಫಸ್ಟ್. ಅವರು ಯಾವಾಗಲೂ ಪ್ರಾಣಿ ಪಕ್ಷಿಗಳಿಗೆ ಫಸ್ಟ್ ಊಟ ಮಾಡಿಸ್ತಿದ್ರು. ಹಿ ಏಟ್ ಓನ್ಲಿ ಆಫ್ಟರ್ ಫೀಡಿಂಗ್ ದೆಮ್. ಅವರು ಪ್ರಾಣಿ ಪಕ್ಷಿಗಳ ಊಟ ಆದಮೇಲೆ ಅವ್ರು ಮಾಡ್ತಾಯಿದ್ರಂತೆ, ಅಲ್ಲಿವರೆಗೂ ಅವ್ರು ಮಾಡ್ತಾ ಇರಲಿಲ್ವಂತೆ. ಸೊ ನೋಡಿ, ನಿಥಿನ್, ಈವನ್ ಬರ್ಡ್ಸ್, ಮತ್ತು ಬರ್ಡ್ಸ್ಗಳು ಕೂಡನಾ ಅಂತ. ಹೌದು ನೋಡಿ, ಇಲ್ಲಿ ಇವನ್ ಬಂತು, ಪಕ್ಷಿಗಳು ಕೂಡನಾ ಅಂತ. ಲೂಸಿ, ಯಸ್, ರಮಣ ಮಹರ್ಷಿ ಕಾಲ್ಡ್ ದ ಪಿಕಾಕ್ಸ್ by making sounds of their cries. Then they would go to him and eat the peanuts, rice and mangoes from his hands. ನೋಡಿ, ಪೀನಟ್ಸ್ನ
ಹಾಗೆ ಮ್ಯಾಂಗೋಸ್ಗಳನ್ನ, ಹಣ್ಣುಗಳನ್ನ, ಅನ್ನವನ್ನು, ರೈಸು. ಓಕೆ, ಯಾವ ಪ್ರಾಣಿ, ಯಾವ ಪಕ್ಷಿಗಳು ಏನನ್ನ ತಿನ್ನುತ್ತಲ್ಲ ಅವುಗಳಿಗೆ ತಾವೇ ತಮ್ಮ ಕೈಯಾರೆ ತಿನ್ನಿಸ್ತಾ ಇದ್ರಂತೆ, ತುಂಬ ಪ್ರೀತಿಯಿಂದ ಕೈಯಿಂದ. ಅಲ್ಲಿ ಹಾಕಿ ಬಿಟ್ಟುಬಿಡೋದಲ್ಲ, ಒಂದು ತಟ್ಟೆನಲ್ಲಿ ಹಾಕಿ ಬಿಡೋದಲ್ಲ, ತಮ್ಮ ಕೈಗಳಿಂದ ತಿನ್ನಿಸ್ತಾ ಇದ್ರಂತೆ ಪ್ರೀತಿಯಿಂದ. ನಿತಿನ್ ಹೇಳ್ತಾನೆ, ದ್ಯಾಟ್ಸ್ ಇಂಟ್ರೆಸ್ಟಿಂಗ್, ಇದು ತುಂಬ ಆಸಕ್ತಿದಾಯಕವಾಗಿದೆ. ಲೂಸಿ, ವಿಲ್ ಯು ಪ್ಲೀಸ್ ಟೆಲ್ ಮೀ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಬೌಟ್ ರಮಣ ಮಹರ್ಷಿ ಆ್ಯಂಡ್ ಆ್ಯನಿಮಲ್ಸ್. ಲೂಸಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಇದೇ ಥರ ಇನ್ನೊಂದಿಷ್ಟು ಅವ್ರ ಬಗ್ಗೆ ಹೇಳ್ತೀಯಾ? ಅವರು ಯಾವ ಥರ ಪ್ರಾಣಿ ಪಕ್ಷಿಗಳನ್ನ ಹೇಗೆ ಇನ್ನೂ ಪ್ರೀತಿಸ್ತಾ ಇದ್ರು, ಅವ್ರ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀಯಾ ಅಂತ ಕೇಳ್ತಾನೆ. ಸೊ ಲೂಸಿ ಹೇಳ್ತಾನೆ, ಯಾಸ್ ಲೀಸನ್, ಹಾಂ ಹೇಳ್ತೇನೆ ಕೇಳಿಸ್ಕೊ. ಒನ್ ಡೇ ಏನಾಗುತ್ತಂದರೆ, ಒಂದು ದಿನ ಮಹರ್ಷಿ ವಾಸ್ ಸಿಟ್ಟಿಂಗ್ ಆನ್ ಅ ಹಿಲ್ ಸೈಡ್, ಪರ್ವತದ ಕಡೆ ಕೂತ್ಕೊಂಡಿದ್ರಂತೆ ಒಂದು ಸತಿ ರಮಣ ಮಹರ್ಷಿಗಳು. ಆವಾಗ ಅ ಸ್ನೇಕ್ ಕ್ರೌಲ್ಡ್ ಓವರ್ ಹಿಸ್ ಲೆಗ್ಸ್, ಒಂದು ಸ್ನೇಕು ಅವರ ಕಾಲ್ಗಳ ಹತ್ರ ಬಂತು. ಓಕೆ, ತೆವಳ್ಕೊಂಡು. ಸೊ ನೋಡಿ, he didn't move nor saw any fear. Later someone asked him what he felt like when the snake crawled over his legs. He replied, cool and soft. ನೋಡಿ, ಒಂದಿನ ಏನಾಗುತ್ತೆ, ಹಿಲ್ ಸೈಡ್ ಅವರು ಕೂತ್ಕೊಂಡಾಗ ಒಂದು ಸ್ನೇಕ್ ಅವ್ರ ಕಾಲ ಹತ್ರ ಬರ್ತದೆ ತೆವಳ್ಕೊಂಡು. ಸೊ ಅವಾಗ ಏನಾಗ್ತದೆ ನೋಡಿ, ಅವ್ರಿಗೆ ಒಂದು ಸ್ವಲ್ಪ ಭಯ ಆಗಲ್ಲ, ಅಂಜಿಕೆ ಏನೇನೂ ಇಲ್ಲ, ಭಯ ಆತಂಕ ಅದು ಏನು ಮಾಡ್ತದೋ ಅಂತ. ಅವರ ಕಾಲ ಹತ್ರನೇ ಬಂದರು, ಕಾಲ ಮೇಲೆ ತೆಗೆದುಕೊಂಡು ಅವರು ಭಯ ಪಡಲಿಲ್ಲ. ಆವಾಗ ಲೇಟರ್ ಸಮ್ವನ್ ಆಸ್ಕಡೆ, ಸ್ವಲ್ಪ ಹೊತ್ತಾದಮೇಲೆ ಅದನ್ನು ನೋಡಿದಂಥವ್ರೊಬ್ಬರು ಕೇಳ್ತಾರೆ, ವಾಟ್ ಹಿ ಫೆಲ್ಟ್ ಲೈಕ್ ವೆನ್ ದ ಸ್ನೇಕ್ ಕ್ರೌಲ್ಡ್ ಓವರ್ ಹಿಸ್ ಲೆಗ್ಸ್. ಅವ್ರಿಗೇನೂ ಅನ್ನಿಸ್ಲಿಲ್ವಾ, ಫೀಲ್ ಆಗಲಿಲ್ವಾ ಅದು ಆ ಥರ ಬಂದರು ಅಂತ. ಆವಾಗ ಅವರು ಹೇಳ್ತಾರೆ, ಹೀ ರಿಪ್ಲೈಡ್ ಕೂಲ್ ಆ್ಯಂಡ್ ಸಾಫ್ಟಾಗಿ ಹೇಳ್ತಾರೆ, ನಿಮಗೆ ಭಯ ಅನ್ನಿಸ್ಲಿಲ್ವಾ, ಅದು ಅಷ್ಟು ದೊಡ್ಡ ಹಾವು, ಅದು ವಿಷಕಾರಿ ಹಾವು, ಅದು ಆ ಥರ ಬಂದಾಗ ನಿಮ್ಮ ಹತ್ರ ಭಯ ಅನ್ನಿಸ್ಲಿಲ್ವಾ ಅಂತ ಕೇಳಿದಾಗ ನೋಡಿ ಅವ್ರು ಏನು ಹೇಳ್ತಾರೆ, ತುಂಬ ಕೂಲಾಗಿ ಸಾಫ್ಟಾಗಿ ಸಮಾಧಾನಲೇ ಹೇಳ್ತಾರಂತೆ. ರಿಪ್ಲೈ ಏನು ಮಾಡ್ತಾರೆ ನೋಡೋಣವಾ. ಟರ್ನ್ ಪೇಜ್ ನಂಬರ್ 4. ಓಕೆ, ಪೇಜ್ ನಂಬರ್ ಟರ್ನ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ನಿತಿನ್ ಹೇಳ್ತಾನೆ, ಮೈ ಗಾಡ್, ಐ ವುಡ್ ಹ್ಯಾವ್ ಕ್ರೈಡ್ ಆ್ಯಂಡ್ ರನ್ ಅವೇ. ನಾನಾಗಿದ್ದರೆ ಅದಕ್ಕಂತ ಓಡಿ ಹೋಗ್ಬಿಡ್ತಾ ಇದ್ದೆ ಅಂತ ಹೇಳ್ತಾನೆ ನಿತಿನ್. ಡಿಡ್ ಎನಿ ಒನ್ ಕಿಲ್ ದ ಸ್ನೇಕ್ಸ್ ಇನ್ ದ ಆಶ್ರಮ? ಡಿಡ್ ಎನಿ ಒನ್ ಕಿಲ್ ದ ಸ್ನೇಕ್ಸ್ ಇನ್ ದ ಆಶ್ರಮ? ಅವ್ರ ಆಶ್ರಮದಲ್ಲಿ ಯಾರು ಅದನ್ನು ಸಾಯಿಸ್ಲಿಲ್ವಾ, ಹಾವನ್ನು ಸಾಯಿಸಿದ್ರಾ ಅಂತ ಕೇಳ್ತಾನೆ. ಸೊ ಆವಾಗ ನೋಡಿ ಏನು ಹೇಳ್ತಾಳೆ ಲೂಸಿ, ನೋಡಿ ಎಷ್ಟು ಚೆನ್ನಾಗಿ ಚಿತ್ರದಲ್ಲಿ ತೋರಿಸಿದ್ದಾರೆ ರಮಣ ಮಹರ್ಷಿಗಳು. ಅವ್ರ ತೊಡೆ ಮೇಲೆ, ಕಾಲ ಮೇಲೆ ಅದು ಬಂದು ಕೂತ್ಕೊಂಡಿದೆ ಹಾವು. ಅವರು ಎಷ್ಟು ಕೂಲಾಗಿ ಕೂತ್ಕೊಂಡಿದ್ದಾರೆ ರಮಣ ಮಹರ್ಷಿಗಳು. ಸೊ ನೋಡಿ ಲೂಸಿ ಹೇಳ್ತಾಳೆ ಆನ್ಸರ್, ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹೀಸ್ ಆಶ್ರಮ. ರಮಣ ಮಹರ್ಷಿಗಳು ಪರ್ಮಿಷನ್ ಕೊಟ್ಟಿರಲಿಲ್ಲ ಹಾವುಗಳನ್ನ ಸಾಯಿಸಲಿಕ್ಕೆ ಅವರ ಆಶ್ರಮದಲ್ಲಿ. ಹಿ ಸೇಡ್, ವಿ ಹ್ಯಾವ್ ಕಮ್ ಟು ದೇರ್ ಹೋಮ್ ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದಮ್. ನೋಡಿ ಎಷ್ಟು ಚಂದ ಅವ್ರು ಹೇಳ್ತಾರೆ, ವಿ ಹ್ಯಾವ್ ಕಮ್ ಟು ದೇರ್ ಹೋಮ್, we have come to their home and we have no right to trouble them. ನಮಗೆ ಅವುಗಳಿಗೆ ತೊಂದರೆ ಕೊಡಲಿಕ್ಕೆ ಯಾವುದೇ ಹಕ್ಕಿಲ್ಲ. ಸಾರಿ ಡಿಯರ್ ಫ್ರೆಂಡ್ಸ್. ಓಕೆ, ಈಗ ಲೈಟ್ ಬೆಳಕು ಕಾಣಿಸ್ತಿದೆ ಅಂದ್ಕೊಳ್ತೇನೆ ನಿಮಗೆ. ನೋಡಿ ರಮಣ ಮಹರ್ಷಿ ಹೇಳ್ತಾರೆ, ಲೂಸಿ ಹೇಳ್ತಿದ್ದಾಳೀಗ, ನೋ ನೆವರ್, ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹೀಸ್ ಆಶ್ರಮ. ರಮಣ ಮಹರ್ಷಿಗಳು ಆಶ್ರಮದಲ್ಲಿ ಹಾವುಗಳನ್ನ ಸಾಯಿಸಲಿಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಏನಕ್ಕೆ ಅಂದರೆ ನೋಡಿ, ಹಿ ಸೇಡ್ ವಿ ಹ್ಯಾವ್ ಕಮ್ ಟು ದೇರ್ ಹೋಮ್, ನಾವು ಅವುಗಳ ಮನೆಗೆ ಬಂದಿದ್ದೇವೆ, ಅವುಗಳಿರೋ ಜಾಗಕ್ಕೆ ನಾವು ಬಂದಿದ್ದೇವೆ. ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್, ಅವುಗಳಿಗೆ ತೊಂದರೆ ಕೊಡಲಿಕ್ಕೆ ನಮಗೆ ಯಾವುದೇ ಹಕ್ಕಿಲ್ಲ. ಹಾಗಾಗಿ ನಾವು ಅವುಗಳನ್ನ ಸಾಯಿಸೋದಾಗಲಿ ತೊಂದರೆ ಕೊಡೋದಾಗಲಿ ಮಾಡಬಾರ್ದು ಅಂತ. ದೇ ಡೂ ನಾಟ್ ಟ್ರಬಲ್ ಅಸ್, ಅವುಗಳು ಕೂಡ ನಮಗೆ ತೊಂದರೆ ಕೊಡಲ್ಲ. ಹೋ ವಿ ಆರ್ ನಿಯರಿಂಗ್ ಅವರ್ ಹೋಮ್ಸ್. ಸೊ ಈ ಥರ ರಮಣ ಮಹರ್ಷಿಗಳು ಹೇಳ್ತಾರೆ. ಆವಾಗ ಟೈಮ್ ಆಗಿದೆ ನೋಡು,
ವಿ ಆರ್ ನಿಯರಿಂಗ್ ಅವರ್ ಹೋಮ್ಸ್. ನಾವು ನಮ್ಮ ಮನೆಗಳ ಹತ್ರ ಬಂದಿದ್ದೇವೆ ಇವಾಗ. ಐ ವಿಲ್ ಕಂಟಿನ್ಯೂ ದ ಸ್ಟೋರಿ ಟುಮಾರೋ. ಸೊ ಇಲ್ಲಿವರೆಗೂ ಇನ್ವೈಟೆಡ್ ಕಾಮ ಇದೆಯಲ್ಲ, ಡಬಲ್ ಇನ್ವೈಟೆಡ್ ಕಾಮ, ಇಲ್ಲಿವರೆಗೂ ರಮಣ ಮಹರ್ಷಿಗಳು ಹೇಳಿದ್ದನ್ನು ಲೂಸಿ ಹೇಳಿದ್ಲು, ಮತ್ತು ಲೂಸಿಗೆ ನೆನಪಾಯಿತು ನಾವೀಗ ನಮ್ಮ ಮನೆಗಳ ಹತ್ರ ಬಂದಿದ್ದೇವೆ. ಸೊ ನಾವೀಗ ನಮ್ಮ ಮನೆಗೆ ಹೋಗೋಣ, ಇದ್ರ ಸ್ಟೋರಿನ ಮುಂದೆ ನಿನಗೆ ಕಂಟಿನ್ಯೂ ಮಾಡಿ ಹೇಳ್ತೀನಿ ಅಂತ, ನಾಳೆ ಕಂಟಿನ್ಯೂ ಮಾಡಿ ಹೇಳ್ತೀನಿ ಅಂತ ಹೇಳ್ತಾಳೆ. ನಿತಿನ್, ಯಸ್, ಥ್ಯಾಂಕ್ಸ್ ಅ ಲಾಟ್, ತುಂಬ ಧನ್ಯವಾದಗಳು ಲೂಸಿ ನಿನಗೆ. ಹೂ ಟೋಲ್ಡ್ ಯು ಆಲ್ ದಿಸ್ ಸ್ಟೋರೀಸ್? ನಿನಗೆ ಈ ಕಥೆಗಳನ್ನೆಲ್ಲ ಯಾರು ಹೇಳಿದ್ದಾರೆ ಕೇಳ್ತಾನೆ ನಿತಿನ. ಲೂಸಿ ಹೇಳ್ತಾಳೆ, ಮೈ ಗ್ರ್ಯಾಂಡ್ ಮದರ್ knows a lot of stories. She tells us stories every day. ನನಗೆ ನಮ್ಮ ಅಜ್ಜಿ ಹೇಳ್ತಾಳೆ ಕತೆಗಳನ್ನ. ಅವರಿಗೆ ಈ ಥರದ ಕತೆಗಳು ತುಂಬ ಗೊತ್ತಿದೆ, ಪ್ರತಿದಿನ ನನಗೊಂದು ಕತೆ ಹೇಳ್ತಾರೆ ಅವರು. ಓಕೆ ಬಾಯ್ ಅಂತ ಹೇಳ್ತಾಳೆ. ಓಕೆ ಹೇಳಿ ಲೂಸಿ ಹೋಗ್ತಾಳೆ. ನಿತಿನ, ಥ್ಯಾಂಕ್ಸ್, ವಂಡರ್ಫುಲ್, ಟೆಲ್ ಮಿ ಮೋರ್ ಟುಮಾರೋ, ಸಿ ಯು ಬಾಯ್ ಅಂತ ಅವನು ಕೂಡ ಬಾಯ್ ಹೇಳ್ತಾನೆ. ಆಯಿತು, ನಾಳೆ ನನಗೆ ಇನ್ನೊಂದಿಷ್ಟು ಈ ಥರ ಕತೆ ಹೇಳಬೇಕು ನೀನು ಬೇರೆ ಅಂತ ಹೇಳ್ತಾನೆ. ಓಕೆ ಬಾಯ್, ನಾಳೆ ಸಿಗೋಣ ಅಂಥೇಳಿ ಇಬ್ಬರು ಅವ್ರವ್ರ ಮನೆಗೆ ಹೋಗ್ತಾರೆ. ಸೊ ಇಲ್ಲಿಗೆ ಈ ಪಾಠ ಮುಗೀತು ಮುದ್ದು ಮಕ್ಕಳೇ. ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಈ ಪಾಠದ ಪ್ರಶ್ನೋತ್ತರಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ಓಕೆನಾ, ಮಾಡ್ತೇನೆ. ನಿಮಗೆ ಪಾಠ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಮತ್ತೊಂದು ಸತಿ ಹೇಳೋ ಪ್ರಯತ್ನ ಮಾಡ್ತಾನೆ ಡೆಫಿನೆಟ್ಲಿ. ಓಕೆ, ಹೆಚ್ಚು ಓದೋದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಇದು ಪ್ರಶ್ನೋತ್ತರಗಳ ಜೊತೆಗೆ ಸಿಗೋಣ. ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನ ಮಾಡ್ತಾ ಇರ್ತೀವಿ, ಈವನ್ ಪರಿಸರ, ಮ್ಯಾಥಮೆಟಿಕ್ಸ್ ಕೂಡ. ಓಕೆನಾ, ಮ್ಯಾಥ್ಸ್ ಕೂಡ, ಗಣಿತ. ಓಕೆ, ನೋಡ್ತಾ ಇರಿ. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಮತ್ತು ನವೋದಯ, ಮೊರಾರ್ಜಿ, ಆದರ್ಶ ಸೈನಿಕ್ ಶಾಲೆಗಳದ್ದು ಕೋಚಿಂಗ್ ಕೂಡ ನಾವು ಸಿಲೆಬಸ್ ಕೂಡ ಮಾಡ್ತಾ ಇರ್ತೇವೆ. ಓಕೆ, ನೋಡ್ತಾ ಇರಿ. ಇಂಗ್ಲೀಷ್, ಕನ್ನಡ, ಗ್ರಾಮರ್ ಕ್ಲಾಸಸ್ಗಳು ಇದೆ. ಇಫ್ ಯು ನೀಡ್ ಇಟ್ ಯು ಕ್ಯಾನ್ ವಾಚ್. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಿದೆ, ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಇಷ್ಟ ಆಗಿದ್ದರೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒನ್ಸ್ ಅಗೇನ್. See you in the next video. Until then, take care of yourself and keep study regularly. Okay, bye, namaste.